ಜೇನುತುಪ್ಪ, ನೆಲ್ಲಿಕಾಯಿ, ಗೆಣಸು, ಮರಿಗೆಣಸು ಸಾಹೇಬಲ್ ಮೇಲೆ ಇದ್ದರು. ಮೇಲೆ ಹೊಡ್ಕೊಂತಾರೆ ಕೈ ಇವತ್ತು ಬೆಳಿಗ್ಗೆ ಹೋಗಿ ನಾನು ಆಗುತ್ಕೊಂಡು ಬಂದೆ ಸ್ವಾಮಿ. ನಿಮಗಾಗಿ ದೇವರು ಬರ್ತಾರೆ ಅಂದ್ಬಿಟ್ಟು ಸ್ವಾಮಿ. ಮೈಸೂರು ಜಿಲ್ಲೆ ಏನಿದು ತೆಗಿತಿರೋ ಜೇನು? ಕಾಡಲ್ಲಿ ಹೋಗಿ ಹೆಂಗೆ ಕೊಸಿದ್ರು ತಕೊಬತ್ತೀವಿ ಸ್ವಾಮಿ. ಹೌದಾ? ಚೆನ್ನಾಗಿರ್ತದ? ಒರಿಜಿನಲ್ ಜೇನ? ಒರಿಜಿನಲ್ ಜೇನು ಸ್ವಾಮಿ. ಎಲ್ಲರೂ ಅರಣ್ಯ ಇಲಾಖೆಯಲ್ಲಿ ಇವರೇ ಕೆಲಸ ಮಾಡ್ತಾರೆ. ಎಷ್ಟು ದಿನ ಆಯ್ತು ಇದನ್ನು ಜೇನು ಅಳದು? ಯಾವ್ದು ಬಿಚ್ಚಿದೆ? ಯಾವ್ದು ಬಿಚ್ಚಿದೆ? ಎಕ್ಸ್ಪೈರಿ ಡೇಟ್ ಇರಲ್ಲಪ್ಪ ಜೇನ್ಗೆ. ಸರ್ ಮಾತ್ರ ನೆನ್ನೆ ತಂದಿವಿ. ಇದನ್ನೇ ಸರ್ ಪ್ರತಿ ಕುಟುಂಬಕ್ಕೆ ಈಗ ತಾವು ಬಂದಮೇಲೆ ಸರ್ ಇಡೀ ವರ್ಷ ತಿಂಗಳಿಗೆ ಇಷ್ಟೆಲ್ಲ ಕೊಡ್ತೀವಿ ಸರ್. ಅಕ್ಕಿ 8 kg ಸರ್, ತೊಗರಿ 3 kg ಸರ್, ಕಡಲೆ 1 kg ತಿಂಗಳಿಗೆ ಒಂದು ಕುಟುಂಬಕ್ಕೆ ಕೊಡ್ತೀವಿ ಸರ್. ಮೈಸೂರು ಜಿಲ್ಲೆಯಲ್ಲಿ 13,000 ಮಾಡಿ ಸರ್. ಬಜೆಟ್ ಅಲ್ಲಿ 23 ಬಜೆಟ್ ಅಲ್ಲಿ ತಾವು ಈ ಟ್ರೈಬಲ್ಗೆ ಪ್ರಿಮಿಟಿವ್ ಟ್ರೈಬ್ಗೆ ಮಾಡಿ ಸರ್. ವರ್ಷ ಪೂರ್ತಿ ಕೊಡ್ತಾ ಇದ್ದೀವಿ ಸರ್. ಮೈಸೂರು ಜಿಲ್ಲೆಯಲ್ಲಿ 13,000 ಕುಟುಂಬಕ್ಕೆ ಕೊಡ್ತಾ ಇದೆ ಸರ್. ಒಟ್ಟು 48,000 ಜನರಿಗೆ ತಲುಪ್ತಾ ಇದೆ ಸರ್. ಇವೆಲ್ಲ ನಾನು ಕೊಡ್ತಾ ಇರೋದಲ್ವೇನೆಯ? ಹೌದು ಸ್ವಾಮಿ, ನೀವೇ ಕೊಡ್ತಾ ಕೊಡ್ತಾ ಇಲ್ಲ ಅಂತ ನೀವು ಹೇಳ್ತೀರಿ. ಕೊಟ್ಬಿಡ್ತೀವಿ, ಅರ್ಜಿ ಕೊಟ್ಟ ತಕ್ಷಣ ಕೊಡ್ತೀವಿ ಅಂತ. ಯಾವ ವಿಚ್ ಈಸ್ ಟು ಬಿ ಬಿಲೀವ್ಡ್? ಸರ್ವಿಸ್ ಪೋರ್ಟಲ್ ಅಲ್ಲಿ ಹಾಕಿದ್ರೆ ಸರ್ ನಾನು ಮಾಡ್ಕೊಡ್ತೀನಿ. ಇಲ್ಲ ಸರ್ ಒಂದು ನಿಮಿಷ ಈ ಸಲ ಮಾಡ್ಕೊಡಿ. ಲಾಸ್ಟ್ ಟೈಮ್ ಏನಾಗಿತ್ತು ಸರ್, ಸ್ಟೇಜ್ 1 ಕ್ಲಿಯರೆನ್ಸ್ ಕೊಟ್ಟರು ಸರ್. ಸ್ಟೇಜ್ 2 ಸೆಂಟ್ರಲ್ ಗೌರ್ಮೆಂಟ್ ಇಂದ ತಗೋಬೇಕು ಅಂತ ಹೇಳಿ ಕೊಡಕ್ಕೆ, ನೀರು ಕೊಡ್ಲಿಕ್ಕೆ ನಿಮ್ದೇನು ತಕರಾರು? ನಮ್ದು ಏನು ತಕರಾರಿಲ್ಲ ಸರ್. ಮಾಡ್ಕೊಳ್ಳಿ ಬಿಡು. ಇಲ್ಲ ಸರ್, ಒಂದು ಸರ್ ಸ್ಟೇಟ್ ಬೋರ್ಡ್ ಅಲ್ಲಿ ಆಗ್ತದೆ, ತಮ್ಮ ಅಧ್ಯಕ್ಷತೆಯಲ್ಲಿ ಅಪ್ರೂವ್ ಆಗ್ತದೆ ಸರ್ ಕಮಿಟಿಯಲ್ಲಿ. ಪೋರ್ಟಲ್ ಅಲ್ಲಿ 5 acres ಒಳಗಡೆ ಇದ್ರೆ ಇವರೇ ಮಾಡ್ಬೋದು ಸರ್. ಲೋಕಲ್ ಅಲ್ಲಿ ಮೋರ್ ದನ್ ದಟ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸೋದಿಲ್ಲ ಮೇಡಮ್. ವೈಲ್ಡ್ ಲೈಫ್ ಏರಿಯಾ ಇರೋ ಕಾರಣದಿಂದ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಸ್ಟೇಟ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಇದೆ ಸರ್. ಅದರಲ್ಲಿ ಅಪ್ರೂವ್ ಮಾಡಿದ್ರೆ ಆಗ್ತದೆ ಸರ್, ಪ್ರಾಬ್ಲಮ್ ಇಲ್ಲ ಸರ್. ಮೇಡಮ್ ನಮಗೆ ಮಾಲ್ದಾಡಿದ್ ಕೊಟ್ಟಲ್ಲ ಮೇಡಮ್, ಆ ಥರ ಪರ್ಮಿಷನ್ ಕೊಟ್ಬಿಡಿ ಮೇಡಮ್, ನಾವು ಮಾಡ್ತೀವಿ ಸರ್. ಇದು ನಾವು ಲೈನ್ ದೂರದಿಂದ ತರ ಅವಶ್ಯಕತೆ ಇಲ್ಲ ಸರ್. ಇಲ್ಲೇ ಪಕ್ಕದಲ್ಲಿ 100 ಮೀಟರ್ ನಾವು UG ಕೇಬಲ್ ಆಗಿ ಕೊಟ್ಬಿಡ್ತೀವಿ ಸರ್. ಇವ್ರು ಆಕ್ಚುಲಿ ನಾವು ಪಾಪ ಗೃಹ ಜೊತೆನೂ ಬೆನಿಫಿಟ್ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಸರ್. ಮೀಟಿಂಗ್ ಬೇಕಾಗಲ್ಲ ಸರ್, ನಾನು ಮಾಡ್ಕೊಡ್ತೀನಿ ಸರ್. ನಾವು ಮಾಡ್ಕೊಟ್ಟಿದ್ದೀವಿ. ಇವರು ಬೇರೆದು ಎಲ್ಲ ಇನ್ನು 7 ಕೆರೆ ಆಡಿ ಗ್ರಾಮದಲ್ಲಿ ಕರೆಂಟ್ ಇಲ್ಲ. ಇಲ್ಲಿ ಸೋಲಾರ್ ಕೊಟ್ಟಿದ್ದಾರೆ. ಅದು ಒಂದೊಂದ್ಸಾರಿ ಕೆಟ್ಟೋಯ್ತದಂತೆ. ಇಲ್ಲದ್ರೆ ಮಕ್ಕಳುಗಳು ಸೀಮೆಣ್ಣೆ ದೀಪದಲ್ಲಿ ಓದಬೇಕು. ಅದು ಶಾಲೆ ಮಕ್ಕಳಿಗೆ ಭಾರಿ ಕಷ್ಟ ಆಗ್ತದೆ. ನಾನು ಸುಮ್ಮನೆ ಕರೆಂಟ್ ಎಲ್ಲ ಕಡೆ ಕೊಟ್ಬಿಡೋಕ್ಕೆ ಏನು ತೊಂದರೆ ಅಲ್ಲ. ನಿಮ್ಮ ಕಾರ್ಡ್ನೇನು ಇದು ಮಾಡೋಕ್ಕೆ ಹೋಗೋದಲ್ಲ ಅವರು. ಕರೆಂಟ್ ಕೊಡೋಕ್ಕೇನು, ಕುಡಿಯೋ ನೀರು ಕೊಡೋಕ್ಕೇನು, ಇದನ್ನ ಶಾಲೆ ಕೆರೆಹಾಡಿಗೆ ಅಟ್ಲೀಸ್ಟ್ ಬಾಟಲ್ ಯಾವ್ಯಾವ ವಾರ್ಡಿನಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ ಅದು ಮಾಡ್ಲಿ ಸರ್. ಕೋಆರ್ಡಿನೇಟ್ ಮಾಡ್ಕೊಂಡು ಮಾಡ್ಲಿ ಸರ್ ಬೇಗ. ಕೆಲಸ ಮಾಡಿ. ಯಾವ್ಯಾವ ಆಡಿಗಳಲ್ಲಿ ಕರೆಂಟ್ ಇಲ್ಲ ಅಂತ ಒಂದು ಐಡೆಂಟಿಫೈ ಮಾಡಿ, ಕುಡಿಯೋ ನೀರಿಲ್ಲ ಅಂತ ಐಡೆಂಟಿಫೈ ಮಾಡಿ. ಅಂಥ ಕಡೆ ಕುಡಿಯೋ ನೀರು ಮತ್ತು ಕರೆಂಟು ಇಮಿಡಿಯೇಟಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ನಾನು ಗಿವ್ ಎ ಡೈರೆಕ್ಷನ್ ಟು ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಟ್ ಟು ಪ್ರಿವೆಂಟ್. ರಾಜ್ಯಾದ್ಯಂತ
ರಾಜ್ಯಾದ್ಯಂತ ಆಗೋದು ಸರ್ ಇಡೀ ರಾಜ್ಯದಲ್ಲಿ ಕುಡಿಯ ನೀರು ಕೊಡೋಕ್ಕೆ, ಪವರ್ ಕೊಡಲಿಕ್ಕೆ, ದೇರ್ ಆಲ್ ಬೇಸಿಕ್ ನೆಸೆಸಿಟೀಸ್. ಅಂಗನವಾಡಿಗಳು ಬೇಕು ಅಂತ ಕೇಳ್ತೀರ ಹಾಡಿಗಳು. ಅದು ಮಾಡ್ಕೊಳ್ಳೋಣ, ಅಂಗನವಾಡಿ ಅವೆಲ್ಲ ಮಾಡ್ಕೊಳ್ಳೋಣ. ಬಟ್ ಒನ್ಸ್ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಈ ಆಡಿಗಳಿಗೆ ಕಟ್ಟಕ್ಕೆ ಬಿಟ್ಬಿಟ್ಟಿದ್ದಾರೆ. ಅವ್ರು ಇದ್ದಾರೆ ಈಗ 42 ಆಡಿಗಳಿದ್ದಾವೆ ಇಲ್ಲಿ. 42 ಮನೆ ಸರ್ ಈ ಹಾಡಿನಲ್ಲಿ. ಈ ಹಾಡಿನಲ್ಲಿ 42 ಮನೆ ಸರ್. ಈ ಹಾಡಿನಲ್ಲಿ 42 ಮನೆ, ಸುತ್ತಮುತ್ತ ಒಂದು 15-16 ಆಡಿ ಇವೆ ಸರ್. ಸರ್ ವಿತಿನ್ ದಿ ಫಾರೆಸ್ಟ್ ಇಲ್ಲಿ ಏನು ಡಿಬಿಕುಪ್ಪೆ ಪಂಚಾಯತಿನಲ್ಲಿ ಸರ್ 12 ಆಡಿ ಸರ್. ಈ ಎನ್ಬೇಳ್ತೂರು ಪಂಚಾಯತಿನಲ್ಲಿ ವಿತಿನ್ ದಿ ಫಾರೆಸ್ಟ್ 2 ಆಡಿಗಳಿದೆ ಸರ್. ಇವುಗಳಿಗೆ ಕರೆಂಟ್ ಇಲ್ಲ ಸರ್, ಎಲೆಕ್ಟ್ರಿಸಿಟಿ ಇಲ್ಲ ಸರ್. ಅದನ್ನೇ ನಾನು ಹೇಳ್ತಾ ಇದ್ದೀನಪ್ಪ. ಸ್ಯಾಂಕ್ಷನ್ ಆಗಿರೋ ಅಂಗನವಾಡಿಗಳಿಗೂ ಪರ್ಮಿಷನ್ ಕೊಟ್ಟಿಲ್ಲ ಫಾರೆಸ್ಟ್. ಹೌದಾ? ಮಾಡಿದಾರಂತೆ, ಬಾವ್ಲಿ ಕೇಳಿದ್ರಂತೆ ಮ್ಯಾಮ್, ಹೀಗಾಗಿದೆ ಅಂತ ಅಂಗನವಾಡಿ ಬೇರೆ ಹಾಡಿ. ಅಲ್ಲ ಇವ್ರು ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ನಾನು ನಿನ್ನೆ ಜಸ್ಟ್ ಅದಕ್ಕೆ ಕೊಡ್ಬೇಕು ಸರ್. ಅಲ್ಲೊಂದು ಮೀಟಿಂಗ್ ಮಾಡೋಣ ಸ್ಟೇಟ್ ಲೆವೆಲ್, ಗಿವ್ ಕ್ಲಿಯರ್ ಡೈರೆಕ್ಷನ್. ಈ ತರ ಟೀಚಿಂಗ್ ಪ್ರಾಬ್ಲಮ್ ಇದೆ. ವೈಲ್ಡ್ ಲೈಫ್ ಬೋರ್ಡ್ನಲ್ಲಿ ಇದರದ್ದು ಸರ್, ನಾನು ಬರೀ ಎಲೆಕ್ಟ್ರಿಸಿಟಿದು ಹೇಳ್ತಾ ಇದ್ದೀನಿ. ಬೇರೆ ಎಲ್ಲ ನಾವು ತೀರ್ಮಾನ ಏನು ತಗೊಳ್ತೀವಿ ನಾವು. ಸರ್ ಅದು ಫಾರೆಸ್ಟ್ ಡ್ವೆಲ್ಲರ್ಸ್ ಆಕ್ಟಲ್ಲಿ ಕ್ಲಿಯರ್ ಆಗಿದೆ ಸರ್. ಈ ಥರ ಇರೋದಕ್ಕೆ ಸೆಕ್ಷನ್ ಸಮ್ ಏನೋ ಇದೆ, ನಾವು ಓದಿದೆ. ಅದ್ರಲ್ಲಿ ಕ್ಲಿಯರ್ ಆಗಿ ಈ ಥರ ಅಂಗನವಾಡಿ, ಎಲೆಕ್ಟ್ರಿಸಿಟಿ, ರೋಡು, ಕಮ್ಯುನಿಟಿ ಇದಕ್ಕೆ ಕೊಡೋಕೆ ಅವಕಾಶ ಇದೆ ಸರ್. ಸೆಂಟ್ರಲ್ ಆಕ್ಟ್ ಇದು. ಅದಕ್ಕೆ ಇವ್ರು ತೊಂದರೆ ಮಾಡ್ತಾ ಇದ್ದಾರೆ. ಕೆಳಗಡೆನವರು ಸರ್, ಕೆಳಗಡೆನವರು ಇವರೆಲ್ಲ RFO ಇಲ್ಲಿದೆ ಸರ್. ಇಲ್ಲಪ್ಪ ಇಲ್ಲಿದೆ ನೋಡಿ ಸರ್. ಇದು ಇಲ್ಲಿ ಈ ಸೆಕ್ಷನ್ನು, ಇಲ್ಲಿ ಈ ಸೆಕ್ಷನ್ ನಾಟ್ ವಿತ್ ಸ್ಟ್ಯಾಂಡಿಂಗ್ ನೋಡಿ ಸರ್. ಇಷ್ಟು electric and telecommunication lines, tanks under the drinking water supply and water pipelines, water or rain water harvesting structures, minor irrigation canals, non-convenience. ಇವೆಲ್ಲ ಅವಕಾಶ ಇದೆ. ಇದ್ರ ಪ್ರಕಾರ ಪರ್ಮಿಷನ್ ಕೊಡಬೇಕು ಸರ್. ಪರ್ಮಿಷನ್ ಅಂತೂ ಮತ್ತೆ ಜಾಗ ಇಲ್ಲದೆ ಇರುವಾಗ ಫಾರೆಸ್ಟ್ ಇಂದನೂ ಜಾಗ ಕೊಡಬೇಕು. ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ನಾನು ವಿಲ್ ಟೇಕ್ ಅಪ್ ಎ ಮೀಟಿಂಗ್. ಇದಕ್ಕೋಸ್ಕರ ಒಂದು ಸ್ಪೆಷಲ್ ಮೀಟಿಂಗ್ ಕರೆಯೋಣ. ನೋಡಯ್ಯ ಇವನೇ ಇಲ್ಲ, ಮೀಸೆ ಎಲ್ಲ ಯಾರು ಬಿಡೋ ಮಾಡೋದು ನೀವೇ ಮಾಡ್ಕೊತೀರಾ ಇಲ್ಲ ಮಕ್ಕಳು ಮಾಡ್ತಾರ? ಅವರೇ ಕಟಿಂಗ್ ಎಲ್ಲ ಮಾಡ್ತಾರ? ಇವರು ಕ್ಷೌರಿಕರು ಬರಲ್ವಾ? ಹೋಗಿಲ್ಲ ಸ್ವಾಮಿ, ದುಡ್ಡು ಬೇಡ ಸ್ವಾಮಿ. ಕೂದಲು ಕಟ್ ಮಾಡ್ಸಕ್ಕಿಲ್ಲ, ಹಂಗೆ ಆಗಿಬಿಟ್ಟಿದೆ. ನೀವು ಕೊಟ್ಟ ದುಡ್ಡು ಹೆಂಗಸರು ಕೊಡ್ತೀರಿ, ಹೆಂಗಸರು ಕೊಡ್ತೀವಲ್ಲ. ಊಟ ಮಾಡಕ್ಕೆ ಸಾಲಲ್ಲ, ಎಲ್ಲಿ ಕೂಲಿಗೆ ಹೋಗಲ್ಲ ಸ್ವಾಮಿ. ಅಕ್ಕಿ ಕೊಡತ್ತಾ ಇಲ್ವಾ? ಅಕ್ಕಿ ಕೊಡ್ತೀರಾ ಸ್ವಾಮಿ, ಎಲ್ಲ ಧಾನ್ಯಗಳು ಕೊಡ್ತಿದ್ದೀರಾ. ಜೇನುತುಪ್ಪ, ನೆಲ್ಲಿಕಾಯಿ, ಗೆಣಸು, ಮರಿಗೆಣಸು ಸಾಹೇಬ್ ಮೇಲೆ ಇದ್ದರು. ಬೆಳಿಗ್ಗೆ ಹೋಗಿ ಹಾಕೊಂಡು ಬಂದಿರಿ ಸ್ವಾಮಿ. ಮೇಲೆ ಹೊಡ್ಕೊಂತಾರೆ ಕೈ ಆಡಲಿ. ಇವತ್ತು ಬೆಳಿಗ್ಗೆ ಹೋಗಿ ನಾನು ಕುತ್ಕೊಂಡು ಬಂದೆ ಸ್ವಾಮಿ. ನಿಮಗಾಗಿ ದೇವರು ಬರ್ತಾರೆ ಅಂದ್ಬಿಟ್ಟು ಸ್ವಾಮಿ. ಮೈಸೂರು ಜಿಲ್ಲೆ ಏನಿದು ತೆಗಿತೀರ ಜೇನು? ಏಯ್ ಸುಳ್ಳು ಹೇಳ್ಬಿಟ್ಟು. ಕಾಡಲ್ಲಿ ಹೋಗಿ ಹೆಂಗೆ ಕಸಿದ್ರು ತಗೊಬತ್ತೀವಿ ಸ್ವಾಮಿ. ಹೌದಾ? ಚೆನ್ನಾಗಿರ್ತದ? ಒರಿಜಿನಲ್ ಜೇನ? ಒರಿಜಿನಲ್ ಜೇನು ಸ್ವಾಮಿ. ಅದೆಲ್ಲರೂ ಅರಣ್ಯ ಇಲಾಖೆಯಲ್ಲಿ ಇವರೇ ಕೆಲಸ ಮಾಡಿದ್ದಾರೆ. ಎಷ್ಟು ದಿನ ಆಯ್ತು ಇದನ್ನು ಜೇನು ಅಳದು? ಯಾವ್ದು ಬಿಚ್ಚಿದೆ? ಯಾವ್ದು ಬಿಚ್ಚಿದೆ? ಎಕ್ಸ್ಪೈರಿ ಡೇಟ್ ಇರಲ್ಲಪ್ಪ ಜೇನ್ಗೆ. ಸರ್ ಮಾತ್ರ ನೆನ್ನೆ ತಂದಿವಿ. ಇದನ್ನೇ
ಸರ್ ಪ್ರತಿ ಕುಟುಂಬಕ್ಕೆ ಈಗ ತಾವು ಬಂದಮೇಲೆ ಸರ್ ಇಡೀ ವರ್ಷ ತಿಂಗ್ಳಿಗೆ ಇಷ್ಟೆಲ್ಲ ಕೊಡ್ತೀವಿ ಸರ್. ಅಕ್ಕಿ 8 kg ಸರ್, ತೊಗರಿ 3 kg ಸರ್, ಕಡಲೆ 1 kg. ತಿಂಗ್ಳಕ್ಕೆ ಒಂದು ಕುಟುಂಬಕ್ಕೆ ಕೊಡ್ತೀವಿ ಸರ್. ಮೈಸೂರು ಜಿಲ್ಲೆಯಲ್ಲಿ 13,000 ನಾವು ಮಾಡಿ ಸರ್ ಮನೆ ಬಜೆಟಲ್ಲಿ 23 ಬಜೆಟಲ್ಲಿ ತಾವು ಈ ಟ್ರೈಬಲ್ಗೆ ಪ್ರಿಮಿಟಿವ್ ಟ್ರೈಬ್ಗೆ ಮಾಡಿ ಸರ್ ಈಗ ವರ್ಷ ಪೂರ್ತಿ ಕೊಡ್ತಾ ಕೊಡ್ತಾ ಇದ್ದೀವಿ ಸರ್. ಮೈಸೂರು ಜಿಲ್ಲೆಯಲ್ಲಿ 13,000 ಕುಟುಂಬಕ್ಕೆ ಕೊಡ್ತಾ ಇದೆ ಸರ್. ಒಟ್ಟು 48,000 ಜನರಿಗೆ ತಲುಪ್ತಾ ಇದೆ ಸರ್. ಇವೆಲ್ಲ ನಾನು ಕೊಡ್ತಾ ಇರೋದಲ್ ವಿನಯ. ಹೌದು ಸ್ವಾಮಿ, ನೀವೇ ಕೊಡ್ತಾ ಇರೋದು. ಅಂದ್ರು ಸಾಲಲ್ಲ ಸ್ವಾಮಿ, ನಾವು ತಿಂದ್ರೆ ಇದು ಅನ್ನಭಾಗ್ಯ ಅಲ್ಲದೆ ಸಪರೇಟ್ ಸರ್, ಟ್ರೈಬಲ್ಸ್ ಕೊಡೋದು ಇದು ಅನ್ನಭಾಗ್ಯ ಸಪರೇಟ್ ಸರ್. ಪ್ರತಿಯೊಬ್ಬರಿಗೆ 5 kg ಅಕ್ಕಿ ಕೊಡ್ತೀನಿ, 170 ರೂಪಾಯಿ ಕೊಡ್ತೀವಿ. ಸಾಲಲ್ವಾ? ಅದಲ್ದೆ ಇದು ಅದಲ್ಲದೆ ಸ್ವಾಮಿ ಇದೆಲ್ಲ ಕೊಡ್ತೀವಿ. ಅದಲ್ಲದೆ ಇದು ಸರ್ ಇದು ಆದ್ರೆ ಇದೆಲ್ಲ ಕೊಡ್ತೇವೆ ಇಲ್ಲ. 5 ಮಕ್ಕಳು ಇದ್ರೆ 6 ಮಕ್ಕಳು ಇದ್ದೀವಿ ಸ್ವಾಮಿ. ಅದ್ರಲ್ಲಿ ತಿಂದ್ರೆ ಒಂದೇ ವಾರ ಮುಗಿದ. ಕರೆಕ್ಟಾಗಿ ಹೇಳಿದ್ರೆ ನಿನಗೆ ಏನಾದ್ರು ಸಹಾಯ ಮಾಡ್ಬೋದು. ಕರೆಕ್ಟಾಗಿ ಹೇಳ್ಬೇಕು. ತಡಿ ಬರ್ತದೆ, ಕೆಲಸ ಮಾಡ್ಬಿಡ್ತೀನಿ ಅಲ್ಲ. ಇಲ್ಲ ಇಲ್ಲ ಗಂಡಿ ಹಣ್ಣು ಯಾರು ಬಂದಿಲ್ಲ, ಇವ್ರು ಬಂದಿದೆ. ನಮ್ಗೆ ಬಂದು ಖುಷಿ ಆಯ್ತು ನಮ್ಗೆ. ನಾ ಯಾರು ಗೊತ್ತಾ? ಗೊತ್ತಾಯ್ತು ಸ್ವಾಮಿ. ಯಾರೇ ನಾನು ಸ್ವಲ್ಪ ಹಿಂದೆ ಬನ್ನಿ ಸರ್. ಹೇಳು ನಾಚಿಕೆ ಬಿಡ. ಸಿದ್ದರಾಯ ಸ್ವಾಮಿ, ಸಿದ್ದರಾಯ ಸ್ವಾಮಿ, ಸಿದ್ದರಾಮಯ್ಯ. ಈಗ ಇದಕ್ಕೆ ಎಷ್ಟು ದುಡ್ಡು? ಅಂತ ಕೊಡ್ತೀನಿ, ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಮಾರಾಟ ಮಾಡಲ್ವೇನೆ ನೀವು? ನಾವು ಇದು ಕೊಟ್ಟಿಲ್ಲ. ನಾವು ಕೊಡೋದೇ ಒಂದು ಲೀಟ್ರು 300 ರೂಪಾಯಿ ಕೊಡ್ತೀವಿ ಸ್ವಾಮಿ. 1 ಲೀಟ್ರ್ 300 ರೂಪಾಯಿ. 300 ಲೀಟ್ರು, 1 ಲೀಟ್ರಿಗೆ ಕಡಿಮೆ. ಸೊಸೈಟಿ ತಂದಿದ್ಯಾ? ಉಳ್ಕೊಂಡಾಗಿ ಲ್ಯಾಂಪ್ ಸೊಸೈಟಿಗೆ ನಾವು ಹಾಕ್ತೀವಿ. ಅಲ್ಲಿಂದ ಹಿಂಗೆ ಕುಪ್ಪಿ ಮಾಡಿ ಕೊಟ್ಟಿರೋದು. ಇದು ಎಷ್ಟು? 1,000 ಆಗುತ್ತಾ? 1,000 ಆಗಲ್ಲ. ಎಷ್ಟಾಗುತ್ತೆ? ಆದರೆ ಒಂದು 100-150 ಆಯ್ತದೆ ಅಷ್ಟೇ. ಸಿಗೋದು ಕಷ್ಟ. ಪ್ಯೂರ್ ಜಲ್ ಸಿಗೋದು ಕಷ್ಟ ಸರ್. ಪ್ಯೂರ್ ಜಲ್ ಸಿಗೋದು ಜೊತೆಗೆ ಕುಡಿಲ ಸ್ವಾಮಿ ಕುಡಿತಾ ಇದ್ದೆ ನಾನು. ಆಗ ಸುಮಾರು ವರ್ಷ ಆಯ್ತು, 5-6 ವರ್ಷ ಬಿಟ್ಬಿಟ್ಟೆ. ಇಲ್ಲ ಸ್ವಾಮಿ ಕುಡಿತಾ ಇಲ್ಲ. ನೀವು ಬೇಕಾದ್ರೆ ಇವು ಬಡದ್ರು ಕುಡಿಯಲ್ಲ. ನಮ್ಮ ದೇವರೇ ಬಿಡಿಸ್ಬಿಟ್ಟು. ಅಲ್ಲ ಕುಡಿಯಕ್ಕೆ ಎಲ್ಲಿ ಸಿಗುತ್ತೆ ನಿಮಗೆ ಇಲ್ಲಿ? ಅಲ್ಲೇ ಸ್ವಾಮಿ ಆಗ ಕುಡಿತಿರೋದು. ಈಗ ಆವಾಗ ಇದು ಸೀಲ್ ಕೊಟ್ರೆ ಸಿಕ್ತಿತ್ತು ಸ್ವಾಮಿ. ಯಾರು ತಂದು ಮಾಡ್ತಿದ್ರು. ನಾನು ಸುಳ್ಳು ಗಿಳು ಹೇಳೋದು ಇಲ್ಲ ನಮ್ಮ ಜೊತೆ. ಹೇಳೋದೇನು ಬೇಡ, ನಿಮಗೇನು ಶಿಕ್ಷೆ ಕೊಡಲ್ಲ ನಾವು. ಈಗಲೂ ಮಾರ್ತಾರ ಇಲ್ಲಿ? ಇಲ್ಲ ಸ್ವಾಮಿ, ಈಗ ಮಾಡ್ತಾ ಇಲ್ಲ. ಯಾರು ಕುಡಿಯೋದು ನಿಮ್ಮ ಮಾಡಿನಲ್ಲಿ? ಕುಡಿತಾರೆ ಎಲ್ಲೆಲ್ಲರೂ ಐಕೊಂಡ್ ತಗೊಬಂತಾರೆ. ಬಂದ ಕುಡಿದಿಲ್ವೇನೆಯ? ನೀನೇ ಹೊಡೆದಲ್ಲ ಅವನಿಗೆ? ಇಲ್ಲ ಇಲ್ಲ ಇಲ್ಲ. ಅಲ್ಲ ನೆನ್ನೆ ಸಾಯಂಕಾಲ ಅವ ಅಮ್ಮನಿಗೆ ನಾನು ಬೆದರಿಸಿ ಕಳಿಸಿದ್ದು. ಇನ್ನೊಬ್ರಂತೆ ಸರ್. ಆಡಬೇಡಿ, ಸಾಹೇಬ್ರು ಬರ್ತಾರೆ ಆಗ ಗಂಟೆ. ಬೆಳಿಗ್ಗೆ ಏನಾರು ಹಂಗೆ ಹೇಳಿದ್ರೆ ನಾನೇ ಹೊಡಿತೀನಿ ಅಂತ ಹೇಳಿದೆ. ಇವೆಲ್ಲ ಮಾಲ್ ನ್ಯೂಟ್ರಿಷನ್ ಸಿಕ್ಕಾಪಟ್ಟೆ ಇದೆ ಸರ್. ಮಾಲ್ ನ್ಯೂಟ್ರಿಷನ್ ಇದೆ ಮಕ್ಕಳಲ್ಲಿ. ಸರಿ, ಎಲ್ಲ ಮಕ್ಕಳೆಲ್ಲ ಅಲ್ಲಿ ಹೋಗ್ಬಿಟ್ಟವ್ ಸರ್. ಫಂಕ್ಷನ್ ಹತ್ರ ಹೋಗ್ಬಿಟ್ಟವ್ ಸರ್. ಮುಂದ್ಗಡೆ ಇದ್ದಾರೆ. ಫಂಕ್ಷನ್ ಹತ್ರ ಇದ್ದಾರೆ. ನಮ್ಮ ಮನೆ ಅದಿದೆ ಸ್ವಾಮಿ. ಯಾರ ಮನೆ ಇದು? ನೀನ್ ಮನೆಯವನ್ನ ನೀನು? ಮತ್ತೆ ದುಡ್ಡು ಇವನು ಕೊಡ್ತಿದ್ದಲ್ಲ? ನಂದು ಏನಿಲ್ಲ ಸ್ವಾಮಿ. ನಮ್ದು ಕಷ್ಟ ಅಂದ್ರೆ ಏನಿಲ್ಲ, ಒಂದು ಸ್ವಲ್ಪ ಕರೆಂಟದು, ಸ್ವಲ್ಪ ನೀರು, ಈ ಸ್ವಲ್ಪ ನಮ್ಮ ಒಂದು 27 ಮನೆಗಳು ಸ್ವಲ್ಪ ಸ್ಯಾಂಕ್ಷನ್ ಆಗಿ, ಜಮೀನು ಒಂದು 3 ಎಕರೆ ಅಷ್ಟು. ಓದಿದ್ಯಾ? ಇಲ್ಲ ಸ್ವಾಮಿ, 4ನೇ ತರಗತಿ ಮುಂಚೆ ಓದಿದ್ದೆ. ನಾನು 4ನೇ ಕ್ಲಾಸ್ ಸ್ವಾಮಿ, ಅವರು 4ನೇ ಕ್ಲಾಸ್ ಪಾಸ್ ಆದೋ. ಇದೇ ನಮ್ಮ ಸಿಟಿನೇ ಸಿಕ್ನಿಲ್ಲ ಸ್ವಾಮಿ. ಹಳಬರ್ ಕಾಲದಲ್ಲಿ ಕೊಡ್ಲಿಲ್ಲ. ಮುಂದಕ್ಕೆ ಸರ್ ಆಶ್ರಮ ಸ್ಕೂಲಲ್ಲಿ ಹೋದ್ರು ಸರ್ ಇವರು. ಆಶ್ರಮ ಶಾಲೆ 4ನೇ ಕ್ಲಾಸ್ ಅಷ್ಟೇ ಈ ಹಾಡಿಗಳಲ್ಲಿ ಇರೋದು. ಮತ್ತೆ ನೆಕ್ಸ್ಟ್ HDಕೋಟೆಗೆ ಹೋಗ್ಬೇಕಾಯ್ತು 5ನೇ ಕ್ಲಾಸ್ಗೆ. ಹಾಗಾಗಿ ಅವಾಗ ತಂದೆ ತಾಯಿ ಈಗ ತಾವು ಬಂದ್ಮೇಲೆ ಅದನ್ನ ಅವರೇ ತೀರೋದ್ರು ಸ್ವಾಮಿ. ನಾವು ಎಲ್ಲಿಂದ ಹೋಗೋದಾಗ ನಿಮ್ಮಪ್ಪ ನೀನು ಏನಾಗಿದ್ದ? ಅಪ್ಪ ಏನಿಲ್ಲ, ದಯ್ಯ ದೇವ್ರನ್ನೆಲ್ಲ ಪೂಜೆ ಮಾಡ್ತಿದ್ರು. ಅದಷ್ಟೇ, ಸ್ವಲ್ಪ ಮೈ ಬಂದ್ಕೊಂಡು ಆಡ್ತಿದ್ರು.
ಹೋಗ್ತಿದ್ದೆವು. ದೇವ್ರು ಬಂದಿದ್ದ ಮಾರಮ್ಮ ದೇವಸ್ಥಾನದಲ್ಲಿ ಜಾತ್ರೆ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ ಸ್ವಾಮಿ. ಅದು ಇವಾಗ ನಡೀತಾನೂ ನಿಮ್ಗೆ ಬರಲ್ಲ ದೇವರು ಇವಾಗ ಬರಲ್ಲ ಸ್ವಾಮಿ. ಅದು ಕಾರ್ಯ ಇಟ್ಟ ಮೇಲೆ ಬರ್ತದೆ. ಬರ್ತದ ನಿಮಗೂ ಬರ್ತದ. ಯಾವ ದೇವರು ಅದು? ಮಾರಮ್ಮ. ಮಾರಮ್ಮ ಬಂದು ಏನು ಮಾಡ್ತದೆ? ಇದೇನು ಮಾಡ್ತದೆ, ಇರೋ ಕಷ್ಟನ ಹೇಳ್ತದೆ, ಎಲ್ಲರೂ ಹೋಯ್ತು. ಇನ್ನೇನು ಹೇಳ್ತದೆ ಸ್ವಾಮಿ. ಎಷ್ಟು ಜನಕ್ಕೆ ಬರ್ತದೆ ನಿಮ್ಗೆ? ಇಲ್ಲೇನು ದೇವರುಗಳು ಸುಮಾರು ಬರ್ತದೆ. ಅಲ್ಲ ಸರ್ ಹಾಡಿ ಸರ್ ಕಾಡು ವಹಿಸ್ತಿತ್ತು, ಬೆಳೆಗೆ ತಗೊಂಡಿತ್ತು. ಕಾಡು ಗೆಣಸು ಚೆನ್ನಾಗಿರ್ತದ? ತಿಂದು ನೋಡಿ ಸ್ವಾಮಿ. ಜೇನುತುಪ್ಪ ಹಾಕ್ಬೇಕು. ಜೇನುತುಪ್ಪದಲ್ಲಿ ಅಜ್ಜಿ ಟೇಸ್ಟ್ ಇಲ್ಲ ಇದೆ ಹಾಕೊಂಡ್ರೆ ಸ್ವಲ್ಪ ಚೂರು ಹಚ್ಕೊಂಡ್ರೆ ಸಾಕು ಸ್ವಾಮಿ. ಮನೆ ಕೊಟ್ಟಿದ್ದ ಸ್ವಾಮಿ, ಅಲ್ಲಿ ಮಾಡಿದ್ದೀನಿ ನಿಮಗೆ ಸಹ. ತಿನ್ನೋದು ಜೇನುತುಪ್ಪದಲ್ಲಿ ತಿನ್ಬೇಕು ಇವ್ರು. ಅವರು ಇದಕ್ಕೆ ಸಾರು ಗಿರೋ ಹಾಕೊಂಡು ತಿಂತಾರೆ ಅನ್ಸುತ್ತಲ್ಲ. ನೀವು ತಿಂತೀರಾ? ತಗೊಬರೋಣ ಸರ್. ಸ್ವಾಮಿ ಕೊಡ್ತಾರೆ, ನೀವು ಕೊಟ್ಟ ಕೊಟ್ಟು ತಿರ್ದ ಮೇಲೆ ಇಕ್ಕೆ ಹೊಡೋದು ನಾನು. ಶಕ್ತಿ ಜಾಸ್ತಿ ಸೇರುತ್ತೆ ಅಂತ ಹೇಳೋದು. ಮತ್ತೆ ಅಕ್ಕಿ ಮತ್ತೆ ಬೇಳೆ ಕೊಡ್ತೀವಿ. ಮುಳ್ಳುಗೆಣಸು, ಕೊರೊಣೆ, ನಾರಗೆಣಸು, ಇನ್ನೊಂದು ಸುಮಾರು ಗೆಣಸುಗಳ ಹೆಸರು ಅದೆಲ್ಲ ತಗೊಬಂದು ನಾವು ಉಪಯೋಗಿಸ್ತೇವೆ. ಒಟ್ಟೆಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.